1984ರಲ್ಲಿ ಅಪರ್ಣಾ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಇವರು ಮಸಣದ ಹೂವು ಸಿನಿಮಾ ಮೂಲಕ ಬೆಳ್ಳಿತೆರೆನ ಸ್ಪರ್ಶ ಮಾಡ್ತಾರೆ. ಆ ನಂತರದಲ್ಲಿ ಅವರು ನಿರೂಪಕಿಯಾಗಿಯೂ ಕೂಡ ಖ್ಯಾತಿನ ಪಡಿತಾರೆ. ಮೊದಲು ಆಕಾಶವಾಣಿಯಲ್ಲಿ ತಮ್ಮ ಧ್ವನಿ ಮೂಲಕ ಪರಿಚಯ ಆಗುವಂತಹ ಅಪರ್ಣಾ ನಂತರದ ದಿನಗಳಲ್ಲಿ ಕಿರುತೆರೆಯಲ್ಲೂ ಕೂಡ ನಿರೂಪಕಿಯಾಗಿ ಎಂಟ್ರಿ ಆಗ್ತಾರೆ. ದೂರದರ್ಶನದಲ್ಲಿ ಅತಿ ಹೆಚ್ಚು ಕನ್ನಡದ ಕಾರ್ಯಕ್ರಮಗಳ ಮೂಲಕ ಒಂದಿಷ್ಟು ನಿರೂಪಕಿಯಾಗಿ ಖ್ಯಾತಿನ ಪಡಿತಾರೆ. ಕನ್ನಡದ ಅನೇಕ ಕಾರ್ಯಕ್ರಮಗಳಿಗೆ ಇವರನ್ನು ನಿರೂಪಕಿಯಾಗಿ ಆಹ್ವಾನ ಮಾಡ್ತಾ ಇರ್ತಾರೆ. ಬಹುತೇಕ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರ ಧ್ವನಿ ಇದ್ದೇ ಇರ್ತಾ ಇತ್ತು. ಅಚ್ಚ ಕನ್ನಡದ ನಿರೂಪಕಿಯಾಗಿದ್ದ ಅಪರ್ಣಾ ಅವರು ಕಿರುತೆರೆಯಲ್ಲೂ ಕೂಡ ನಟಿಯಾಗಿ ಎಂಟ್ರಿ ಆದರು. ಮೂಡಲ ಮನೆ, ಮುಕ್ತ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ಇವರು ನಟಿಸಿದರು.